ಸೊ ಹೌಡಿ ಹುಡು ಗೈಸ್, ತಮ್ಮನೇಲಿ ಮತ್ತೆ ಟೈಟಲಲ್ಲಿ ನೋಡ್ಬಿಟ್ಟು ಹೊಸ ಗಾಡಿ ಅಂತ ಹಾಕವನೆ. ಇದೇನು ಹಳೆ ಗಾಡಿ ತೋರಿಸ್ತವನೆ ಅನ್ಕೊಂಡ್ರ? ಇದು ನಮ್ಮ ಹತ್ರ ಓಲ್ಡೆಸ್ಟ್ ಗಾಡಿ. ನಾಳೆ ಹೊಸ ಗಾಡಿ ತಗೋಬೇಕಲ್ಲ, ಸೊ ಓಲ್ಡೆಸ್ಟ್ ಗಾಡಿಯಿಂದ ಹೊಸ ಗಾಡಿಗೆ ಸ್ವಿಚ್ ಆಗೋಣ ಅಂತ ಈ ಗಾಡಿ ತೋರಿಸ್ತಾ ಇದ್ದೀನಿ. ಡೆಲಿವರಿ ಇರೋದು ನಾಳೆ. ನಾನು ಇವತ್ತೇ ಶೂಟ್ ಮಾಡ್ತಾ ಇದ್ದೀನಿ. ನಾನು ಶೂಟ್ ಮಾಡೋದು ದಿನ ಅಂದರೆ ನಾನು ಇನ್ನೂ ಡ್ಯೂಕ್ 390 ವೀಡಿಯೋನೇ ಹಾಕಿಲ್ಲ. ನೀವು ಈ ವಿಡಿಯೋ ನೋಡೋಷ್ಟರಲ್ಲಿ ಡ್ಯೂಕ್ 390 ವೀಡಿಯೋನು ಬಂದಿರುತ್ತೆ. ಅದು ನಾಳಿದ್ದು ಹಾಕ್ತಾ ಇದ್ದೀನಿ. ಆಮೇಲೆ ನಾನು ಯಾವ ಗಾಡಿ ತಗೋದಿದ್ದೀನಿ ಅಂತ ಒಂದು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಯಾವ್ದು ಇರ್ಬೋದು ನಿಮ್ಮ ಪ್ರಕಾರ? ಬಜೆಟ್ಟು ಒಂದು 4 to 5 ಲ್ಯಾಕ್ಸ್ ಅಂತ ಅಂದ್ಕೊಳ್ಳಿ. ಯಾವುದು ತಗೋಬೋದು ನಾನು ಕಮೆಂಟ್ ಮಾಡಿ. ನಂಗೆ ಯಾವ್ದು ಸೂಟ್ ಆಗುತ್ತೆ. ಈ ಹಳೆ ಗಾಡಿಯಿಂದ ನಾಳೆ ಹೊಸ ಗಾಡಿಗೆ ಸ್ವಿಚ್ ಆದಾಗ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು ಅಂತ ನಿಮಗೆ ಈ ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋ ಬಂದಾಗ ನಿಮ್ಗೆ ಗೊತ್ತಾಗೋದು. ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ ಲಾಸ್ಟಲ್ಲಿ. ಯಾವ್ದಿರ್ಬೋದು ಅಂತ ನೀವು ಕಮೆಂಟ್ಸ್ ಮಾಡಿ ಗೈಸ್, ಬೇಗ ಬೇಗ ಬೇಗ. The next day. ಸೊ ಗೈಸ್, ಇವತ್ತೇ ಡೆಲಿವರಿ ಡೇ. ನಾನು ಏನಕ್ಕೆ ಆಕ್ಸಿಸ್ ತೋರಿಸ್ತಾ ಇದ್ದೀನಿ ಅಂದರೆ ಇವತ್ತು ಆಕ್ಸಿಸಲ್ಲಿ ಬಂದಿದ್ದೀನಿ ಡೆಲಿವರಿ ತಗೊಳಕ್ಕೆ. ಆಕ್ಸಿಸೇ ಇಷ್ಟು ದಿನ ನಾನು ಡೈಲಿ ಓಡಿಸ್ತಿದ್ದಿದ್ದು ಗಾಡಿ ಇದೇ ಗಾಡಿ. ಬಟ್ ಇವತ್ತಿಂದ ಚೇಂಜ್ ಆಗುತ್ತೆ. ಹೊಸ ಗಾಡಿನ ಇನ್ಮೇಲೆ ಡೈಲಿ ಓಡಿಸೋದು. ಬಟ್ ಇದನ್ನೂ ಏನು ಮರ್ತು ಬಿಡಲ್ಲ, ಇದನ್ನೂ ಓಡಿಸ್ತೀನಿ ಅವಾಗವಾಗ. ಯಾಕೆಂದರೆ ಆ ಗಾಡಿ ಮೈಲೇಜ್ ತುಂಬ ಕಡಿಮೆ ಇದೆ. ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಲ್ ಹಾಕಿದ್ದೆ ನಿನ್ನೆ, ಯಾವ ಗಾಡಿ ಬೆಸ್ಟ್ ಇದೆ ಈ ಸೆಗ್ಮೆಂಟಲ್ಲಿ ಅಂತ. ಯಾರ್ಯಾರು ವೋಟ್ ಮಾಡಿದ್ದೀರಾ ಅದ್ರಲ್ಲಿ 90% ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ನಾನು ಅದೇ ಬೈಕ್ನ ತಗೋತಾ ಇರೋದು ಇವತ್ತು. ಸೊ ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಆಮೇಲೆ ಇದು ನನ್ನ ಡ್ರೀಮ್ ಬೈಕು ಈ ಬಜೆಟಲ್ಲಿ ಮತ್ತು ಈ ಸೆಗ್ಮೆಂಟಲ್ಲಿ. ಇನ್ನೊಂದು ಕ್ಲೂ ಕೊಟ್ಬಿಡ್ತೀನಿ ನಿಮಗೆ. ನಾನು ತಗೋತಾ ಇರೋ ಕಲರು ಅಫಿಷಿಯಲಿ ಡಿಸ್ಕಂಟಿನ್ಯೂಡ್ ಫ್ರಮ್ ರಾಯಲ್ ಎನ್ಫೀಲ್ಡು. ನಂದೇ ಲಾಸ್ಟ್ ಪೀಸ್ ಇಡೀ ಮಂಡ್ಯದಲ್ಲಿ. ಶೋರೂಮ್ ಅವರೇ ಹೇಳಿದ್ರು ಆ ಥರ. ನಾನು ತಗೊಂಡ್ಮೇಲೆ ಡಿಸ್ಕಂಟಿನ್ಯೂ ಆಗ್ತಾ ಇದೆ. ಏಪ್ರಿಲ್ 1 ಡಿಸ್ಕಂಟಿನ್ಯೂ ಮಾಡಿದ್ದು ಈ ಕಲರ್ನ. ಸೊ ನೋಡಿ, ಶೋರೂಮ್ ಮುಂದೆನೇ ನಿಂತಿದ್ದೀನಿ ನಾನು. ಇಲ್ಲೇ ಇದೆ ಶೋರೂಮು. ಸೊ ಬನ್ನಿ ಡೈರೆಕ್ಟಾಗಿ ಡೆಲಿವರಿ ತಗೋಣ. ಸೊ ಗೈಸ್, ಇಲ್ಲಿದೆ ನಮ್ಮ ಆಲ್ ನ್ಯೂ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT650 ವಿಚ್ ಹ್ಯಾಸ್ ಎ ಪ್ಯಾರಲಲ್ ಟು ಇಂಜಿನ್ ಆ್ಯಂಡ್ ಪ್ರೊಡ್ಯೂಸರ್ಸ್ 47 ಹಾರ್ಸ್ ಪವರ್ ಆ್ಯಂಡ್ 52 Nm ಆಫ್ ಟಾರ್ಕ್. ಆಮೇಲೆ ಕ್ರ್ಯಾಶ್ ಗಾರ್ಡ್ ನೋಡ್ತಿದ್ದೀರಾ ನೀವು ಅಲ್ಲಿ. ಡೆಲಿವರಿ ತಗೊಂಡಿದ್ದೀನೇ ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದು. ಡೆಲಿವರಿ ತಗೊಂಡು ಆಗಲೇ ಒಂದು 4 days ಆಗಿದೆ. ನಾನು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಡೆಲಿವರಿ ವೀಡಿಯೋನ. ತಗೊಂಡಿದ್ದು ಎಕ್ಸೈಟ್ಮೆಂಟಲ್ಲಿ ವೀಡಿಯೋ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಬರೀ ಓಡಿಸ್ಬೇಕು ಅನ್ನೋದೇ ಇತ್ತು. ಸೊ ಇವಾಗ ಆಗಿದೆ ಟೈಮು. ಫಸ್ಟು ಆ ಮಿರರ್ಸ್ನ ಕಿದಾಕಬೇಕು. ಸ್ಟಾಕ್ ಮಿರರ್ಸ್ ಎಷ್ಟು ಕೆಟ್ಟದಾಗ ಕಾಣ್ತಾ ಇದೆ ನೋಡಿ. ಅದು ತೆಗೆಸ್ಬಿಟ್ಟು ಒಂದು ಬಾರ್ ಆ್ಯಂಡ್ ಮಿರರ್ಸ್ ಹಾಕ್ಸ್ಬೇಕು ಫಸ್ಟು. ಕೀ ಬಂಚು ಹೊಸದು ಹಾಕಿದ್ದೀನಿ. ಕ್ರ್ಯಾಶ್ ಗಾರ್ಡು ಮೋಟೋ ಟಾರ್ಕ್ದು. ನೆಕ್ಸ್ಟ್ ವೀಡಿಯೋ ಪ್ರಾಬಬ್ಲಿ ನಿಮ್ಗೆ ಅದೇ ಇರೋದು. ಮೋಟೋ ಟಾರ್ಕ್ ಕ್ರ್ಯಾಶ್ ಗಾರ್ಡ್ ಇನ್ಸ್ಟಾಲೇಷನ್ದೇ ನಿಮಗೆ ಮೋಸ್ಟ್ಲಿ ವೀಡಿಯೋ ಬರೋದು. ನೋಡಿ, ಕೀ ಚೈನ್ ಇದು ಬೈಕರ್ ಸ್ಟುಡಿಯೋಲ್ಲಿ ಪರ್ಚೇಸ್ ಮಾಡಿದ್ದು. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗುತ್ತೆ ನಿಮಗೆ ನೋಡೋಕ್ಕದನ್ನ. ನೋಡಿ, ಗಾಡಿನ ಸಕ್ಕದಾಗ ಕಾಣ್ತಾ ಇದೆ. ಮತ್ತು ಇದು ಲಾಸ್ಟು ಮಂಡ್ಯದಲ್ಲಿ ಈ ಕಲರ್ ಡಕ್ಸ್ ಡೀಲಕ್ಸು. ನಾನು ತಗೊಂಡ್ಮೇಲೆ ಡಿಸ್ಕಂಟಿನ್ಯೂ ಆಗೋಯ್ತು. ಏಪ್ರಿಲ್ 1 ಡಿಸ್ಕಂಟಿನ್ಯೂ ಆಗಿದೆ ಹೊಸ ಫೈನಾನ್ಷಿಯಲ್ ಇಯರ್ಗೆ. ಮತ್ತು ಗಾಡಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿ ಈ ಥರ ಇದೆ. ಫುಲ್ ಅನಲಾಗು, ಏನು ಫೀಚರ್ಸ್ ಏನೂ ಇಲ್ಲ. ಫುಲ್ ರೆಟ್ರೋ ಮಾಡಿ ಹಾಕವನೆ ಗಾಡಿನ. ಗಾಡಿ ಅಂತೂ ಮಸ್ತಾಗಿದೆ ಗುರು. ನಿಮ್ಗೆ ಇನ್ಮೇಲೆ ನೋಡೋಕೆ ಸಿಗುತ್ತೆ ಇದ್ರ ವೀಡಿಯೋಸ್ಗು. ಸೊ ಅಷ್ಟೇ ಗೈಸ್, ಈ ವಿಡಿಯೋಗೆ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋಲಿ. ಆಮೇಲೆ ನಾನು ಮೋಟೋ ವ್ಲಾಗ್ಸ್ ಮಾಡಬೇಕಾ, ನಿಮ್ಗೆ ಇಷ್ಟ ಇದೆ ನನ್ನ ವ್ಲಾಗ್ಸ್ ನೋಡೋಕ್ಕೆ ಅಂತ ಕಮೆಂಟ್ ಮಾಡಿ ನನಗೆ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ.